10 to 15 ಸೆಕೆಂಡ್ ನಲ್ಲಿ ಆನ್ಸರ್ ಮಾಡ್ಬೋದು ಈ ಕ್ವಶನ್. ನಾನು ನಮ್ಮ ಎಕ್ಸಾಮ್ ಅಲ್ಲಿ 402 ಮಾಡಿದ್ದು ಇದನ್ನೇ. ಅದಕ್ಕಾಗಿ ನಾನು ಟೈಮ್ ಮ್ಯಾನೇಜ್ಮೆಂಟ್ ಮಾಡಿ ಪೇಪರ್ ನ ಟ್ಯಾಕಲ್ ಮಾಡೋದು ಹೆಂಗೆ, ಅದನ್ನ ನಾವು ಟೈಮ್ ಮ್ಯಾನೇಜ್ ಮಾಡೋದು ಹೆಂಗೆ, ಇದು ಒಂದು ನಮ್ಗೆ ಗೊತ್ತಾದ್ರೆ ಯಾವುದೇ ಎಕ್ಸಾಮ್ ಬಂದ್ರು ನಾವು ರೇಸಲ್ಲಿ ತುಂಬಾ ಮುಂದೆ ಹೋಗ್ತೀವಿ. ಎಲ್ರಿಗೂ ನಮಸ್ಕಾರ. ಮೊನ್ನೆ ನಡೀತಲ್ಲ FDA ಕ್ವಶನ್ ಪೇಪರ್ 21ನೇ ತಾರೀಕಿನ ಸಂಡೇ ನಡೀತಲ್ಲ. ಸೊ ಆ ಕ್ವಶನ್ ಪೇಪರ್ನ ಕೀ ಆನ್ಸರ್ ಅಂತೂ ಗೌರ್ಮೆಂಟ್ ಬಿಟ್ಟಿದೆ ಇವಾಗಲೇ. ಸೊ ಆ ಕ್ವಶನ್ ಪೇಪರ್ನ ಡಿಕೋಡ್ ಮಾಡೋದು, ಲೈಕ್ ಅದನ್ನ ಟ್ಯಾಕಲ್ ಹೆಂಗ್ ಮಾಡ್ಬೋದು, ಅದರಲ್ಲಿ ಬಂದಿರೋ ರಿಪೀಟೆಡ್ ಕ್ವಶನ್ಸ್ ಎಷ್ಟು, ಆ ಲಾಜಿಕ್ ಯೂಸ್ ಮಾಡಿ ಆನ್ಸರ್ ಮಾಡ್ಬೋದಾಗಿರೋ ಕ್ವಶನ್ಸ್ ಎಷ್ಟು, ಅದನ್ನ ನಾನು ನಿಮ್ಗೆ ಹೇಳ್ತೀನಿ ಇವಾಗ. ಇದ್ರಲ್ಲಿ ನೋಡಿ, ರಿಪೀಟೆಡ್ ಕ್ವಶನ್ಸ್ ಡೈರೆಕ್ಟ್ಲಿ ರಿಪೀಟ್ ಆಗಿರೋ ಕ್ವಶನ್ಸ್ ಒಂದು 25 to 30 ಕ್ವಶನ್ಸ್ ಇವೆ. ಡೈರೆಕ್ಟ್ಲಿ ರಿಪೀಟೆಡ್ ಅನ್ನೋ ಕ್ವಶನ್ಸ್ ಒಂದು 25 to 30 ಅಂತೂ ಇದೆ. ಆ ರಿಪೀಟೆಡ್ ಕ್ವಶನ್ಸ್ ಈಸಿನೂ ಇಲ್ಲ, ಟ್ರಿಕಿ ಟೈಪು, ಮತ್ತೆ ಲಾಜಿಕ್ ಯೂಸ್ ಮಾಡಿದ್ರೆ ಈಸಿಲಿ ಟ್ಯಾಕಲ್ ಮಾಡುವಂತ ಕ್ವಶನ್ಸ್ ಇವೆ. ಸೊ ನಾವು ಯಾವುದೇ ಎಕ್ಸಾಮ್ ಬರೆಯುವಾಗ ಒಂದು ಮೇನ್ ಥಿಂಗ್ ಏನಂದ್ರೆ, ಯಾವುದೇ ಕಾರಣಕ್ಕೂ ಒಂದು ರಿಪೀಟೆಡ್ ಕ್ವಶನ್ಸ್ನು ಮಿಸ್ಸೇ ಮಾಡಬಾರ್ದು. ಆ ರಿಪೀಟೆಡ್ ಕ್ವಶನ್ ನ ಯಾವಾಗ ನಾವು ಮಿಸ್ ಮಾಡಲ್ಲ ಅವಾಗ ನಮ್ದು ಸ್ಕೋರ್ ಕಿತ್ತತ್ತೆ. ಸೊ ಈ ಕ್ವಶನ್ ಪೇಪರ್ ಅಲ್ಲಿ, ಅದಕ್ಕಾಗಿ ಈ ಕ್ವಶನ್ ಪೇಪರ್ ಅಲ್ಲಿ ನೋಡ್ಬೇಕಂದ್ರೆ ಒಂದು 25 to 30 ಅಂತೂ ರಿಪೀಟೆಡ್ ಕ್ವಶನ್ಸ್ ಇವೆ, ಅದಂತೂ ಕನ್ಫರ್ಮ್. ಅದರಲ್ಲಿ ನಾನು A1 ಸೀರೀಸ್ ತಗೊಂಡಿದ್ದೀನಿ. ನಾನು ಒಂದಷ್ಟು ಎಕ್ಸಾಂಪಲ್ ತಗೊಂಡು ಹೇಳ್ತೀನಿ. ಪ್ರತಿ ವರ್ಷವೂ ವಿಚಕ್ಷಣಾ ಜಾಗೃತಿ ಸಪ್ತಾಹವನ್ನು ಆಚರಿಸುವ ತಿಂಗಳು, ಇದು ರಿಪೀಟೆಡ್ ಕ್ವಶನ್ ಆಗಿದೆ, ತುಂಬಾ ಸಲ ಆಗಿದೆ. ಹಳೆ ಕ್ವಶನ್ ಪೇಪರ್ ನೋಡಿದವ್ರಿಗೆ ಗೊತ್ತಿರುತ್ತೆ ಇದು ಅಕ್ಟೋಬರ್ ಆನ್ಸರ್ ಅಂತೂ ಅಕ್ಟೋಬರ್ ಅಂತ. ಇದು ರಿಪೀಟೆಡ್ ಕ್ವಶನ್ಸ್, ಡೈರೆಕ್ಟ್ ರಿಪೀಟೆಡ್. ಮತ್ತೆ ಸಂವಿಧಾನದ ಥರ್ಡ್ ಕ್ವಶನ್, ಇದರಲ್ಲಿ ಸಂವಿಧಾನದ 243D ವಿಧಿ ನಿರೂಪಿಸುವುದು, ಅದು ಏನ್ ಹೇಳುತ್ತೆ, ರಿಸರ್ವೇಶನ್ ಬಗ್ಗೆ ಹೇಳುತ್ತೆ, ಅದೂ ಗೊತ್ತು. ಮತ್ತೆ ನೆಕ್ಸ್ಟ್ ಫೋರ್ತ್ ಕ್ವಶನ್, ಇದು MG ನರೇಗಾ ಸ್ಕೀಮ್, ಇದು ರಿಪೀಟೆಡ್ ಕ್ವಶನ್ಸ್ ಅದ್ರಲ್ಲಿ ಬರಲ್ಲ, ಲಾಜಿಕಲ್ ಕ್ವಶನ್. ಇದ್ರಲ್ಲಿ ಲಾಜಿಕ್ ಯೂಸ್ ಮಾಡಿ ಹೆಂಗ ಆನ್ಸರ್ ಮಾಡ್ಬೋದಿತ್ತು. ಇದರಲ್ಲಿ ಒಂದು ಡಿ ಆಪ್ಷನ್ ಅಲ್ಲ ಅನ್ನೋದು ನಾವು ಲಾಜಿಕಲ್ಲಿ ಥಿಂಕ್ ಮಾಡಿದ್ರೆ ಇದು ಆನ್ಸರ್ ಈಸಿಲಿ ಹಾಕ್ಬೋದು ನಾವು. ಹೆಂಗಂದ್ರೆ, MG ನರೇಗಾ ಯಾಕಿರೋದು, ರೂರಲ್ ಡೆವಲಪ್ಮೆಂಟ್ ಬಗ್ಗೆ, ರೂರಲ್ ಪೀಪಲ್ಗೆ ರಿಲೇಟೆಡ್ ಆಗಿರೋ MG ನರೇಗಾ ಇರೋದು. ಅದರಲ್ಲಿ ಡಿ ಆಪ್ಷನ್ ಅಲ್ಲಿ ಏನ್ ಕೊಟ್ಟಿದ್ದಾನೆ, ಮೆಟ್ರೋಪಾಲಿಟನ್ ಪ್ರದೇಶದಲ್ಲಿ 100 ದಿನಗಳ ಉದ್ಯೋಗ ಅಂತ ಕೊಟ್ಟಿದ್ದಾನೆ. ಸೊ ಈಸಿಲಿ ಇದನ್ನ ಇದು ಅಲ್ವೇ ಅಲ್ಲ, ಇದು ರಿಲೇಟೆಡೇ ಇಲ್ಲ, ಅದು ಮೆಟ್ರೋಪಾಲಿಟನ್ ಸಿಟಿಗೆ ಇದು ಲಿಂಕೇ ಇಲ್ಲ ಇದು MG ನರೇಗಾ ಅನ್ನೋದು. ಇದು ಏನಿದ್ರು ರೂರಲ್ ಪೀಪಲ್ಗೆ, ರೂರಲ್ಗೋಸ್ಕರ ಮಾಡಿರೋದು. ಸೊ ಇದರಲ್ಲಿ ಡಿ ಅನ್ನೋ ಆಪ್ಷನ್ಸ್ ನ ಎಲಿಮಿನೇಟ್ ಮಾಡ್ಬಿಡಬೇಕು. ಡಿ ಅನ್ನೋ ಆಪ್ಷನ್ಸ್ ಯಾವ್ದಾದ್ರಲ್ಲಿ 2ನೇದ್ರಲ್ಲಿದೆ, 3ನೇದ್ರಲ್ಲಿದೆ, 4ನೇದ್ರಲ್ಲಿ. ಸೊ ಡಿ ಆಪ್ಷನ್ ತೆಗೆದ್ಬಿಟ್ರೆ ಹೊಲ್ದಿರೋದು ಒಂದೇ ಆಪ್ಷನ್, ಅದು ಎ ಆಪ್ಷನ್ಸ್. ಅದರಲ್ಲಿ ABC ಇದು ಕೂಡ, ಇದು ಅಷ್ಟೇ ಕರೆಕ್ಟ್ ಅಂತ, ಇದು ಎ ಆಪ್ಷನ್ಸ್ ಉಳಿದಿದೆ. ಸೊ ಇದು ಲಾಜಿಕ್ ಯೂಸ್ ಮಾಡಿ ಆನ್ಸರ್ ಮಾಡೋದು. ನೆಕ್ಸ್ಟ್ ಇನ್ನೊಂದಿದೆ, 1991ರ ಆರ್ಥಿಕ ಉದಾರೀಕರಣದ ನಂತರದಲ್ಲಿ ಭಾರತದ ಆರ್ಥಿಕ ನೀತಿ ಪ್ರಮುಖ ಲಕ್ಷಣ ಯಾವುದಾಗಿದೆ, ಇದು ಐತಲ್ಲ. ಇದರಲ್ಲಿ 4 ಆಪ್ಷನ್ಸ್ ನೋಡ್ರಿ ನೀವು. ಹೇಗಿದೆ ಅಂದ್ರೆ, ಈ ಲಾಜಿಕ್ ಯೂಸ್ ಮಾಡಿದ್ರೆ ಸಾಕು, ಇವು ಪಂಡಿತ ಆಗಿರ್ಬೇಕಂತಿಲ್ಲ, ಅಷ್ಟು ಡೀಪ್ ಓದಿದ್ದೀನಿ ಅಂತ ಓದ್ಬೇಕು. ಬಟ್ ಇಂಥವು ಕ್ವಶನ್ಸ್ಗೆ ಅಷ್ಟು ಲಾಜಿಕ್ ಯೂಸ್ ಮಾಡಿದ್ರೆ ಸಾಕು, ಆ ಲಾಜಿಕ್ ಇಂದಾನೆ ಕ್ರ್ಯಾಕ್ ಮಾಡಬಹುದು ಆತರ. ಇದ್ರಲ್ಲಿ ನೋಡಿ, ಫಸ್ಟ್ ಆಪ್ಷನ್ ರಫ್ತು ಆಧಾರಿತ ಅಭಿವೃದ್ಧಿ ಮತ್ತು ವಿದೇಶಿ ಹೂಡಿಕೆ ಪ್ರೋತ್ಸಾಹಿಸಿ, ಇದು ರಿಲೇಟೇಬಲ್ ಅನ್ಸ್ತಿದೆ. ನೆಕ್ಸ್ಟ್ ಆಪ್ಷನ್, ಸಮಾಜ ಕಲ್ಯಾಣ ಯೋಜನೆಗಳ ಮೂಲಕ ಬಡತನ ಅಸಮಾನತೆ ಕಡಿಮೆ ಮಾಡುವುದು, 1991 ರಿಫಾರ್ಮ್ಸ್, ಎಕನಾಮಿಕ್ ರಿಫಾರ್ಮ್ಸ್ ಐತಲ್ಲ, ರಿಲೇಟೇಬಲೇ ಇಲ್ಲ ಅದು. ಬಡತನ ಅಸಮಾನತೆ ಅನ್ನೋದು ರಿಲೇಟೇಬಲೇ ಇಲ್ಲ. ಸೆಕೆಂಡ್ ಆಪ್ಷನ್ ಹೋಯ್ತು. ಇದು ರಾಜ್ಯ ನಿರ್ದೇಶಕ ತತ್ವ ಗುರಿಗಳನ್ನು ಸಾಧಿಸುವುದು, DPSP ರಿಲೇಟೇಬಲೇ ಇಲ್ಲ. ಮತ್ತೆ ಆಮದು ವಸ್ತುಗಳನ್ನು ಉಪಯೋಗವನ್ನು ದೇಶದಲ್ಲಿ ಪ್ರೋತ್ಸಾಹಿಸುವುದು, ಇದು ಆಮದು ಮಾಡ್ಕೊಂಡು ವಸ್ತುವನ್ನ ದೇಶದಲ್ಲಿ ಯೂಸ್ ಮಾಡೋದು, ಇದು ಲಾಜಿಕ್ ರಿಲೇಟೇಬಲೇ ಇಲ್ಲ. ಇದು ನೋಡಿ, ಲಾಜಿಕ್ ಯೂಸ್ ಮಾಡ್ಬೇಕು ಇದರಲ್ಲಿ. ಸೊ ಇದರಲ್ಲಿ ರಿಮೈನಿಂಗ್ ಆಪ್ಷನ್ಸ್ ಯಾವುದು, ಒಂದು ಆಪ್ಷನ್ಸ್ ಕರೆಕ್ಟ್, ಕಿ ಆನ್ಸರ್ ಬಂದಿರೋದು ಒಂದೇ ಬಂದಿದೆ. ಸೊ ಈ ತರ ಲಾಜಿಕ್ ಯೂಸ್ ಮಾಡಿ ಆನ್ಸರ್ ಮಾಡ್ಬೇಕು ನಾವು ಕ್ವಶನ್ಸ್ ನ. ನೆಕ್ಸ್ಟ್ ಇದು ಒಂದು ನೋಡಿ, ಅಂತಾರಾಜ್ಯ ಮಂಡಳಿಯನ್ನು ಯಾವ ಅನುಚ್ಛೇದಡಿ ಸ್ಥಾಪಿಸಲಾಗಿದೆ, ಇದು ರಿಪೀಟೆಡ್ ಕ್ವಶನ್. 263ನೇ ವಿಧಿ, ಇದೊಂದು ಗೊತ್ತಿರೋದೆ. ಮತ್ತೆ ಉಳಿದಿದ್ದು ಯಾವ್ದಾದಲ್ಲ, 260 ವಿಧಿ ಏನ್ ಹೇಳುತ್ತೆ, 280 ವಿಧಿ ಏನ್ ಹೇಳುತ್ತೆ, 356 ಏನ್ ಹೇಳುತ್ತೆ. ಇದು ಕ್ವಶನ್ ಪೇಪರ್ ಬಿಡಿಸುವಾಗ್ಲೇ ಅಲ್ಲೇ ಬರ್ಕೊಂಡಿರ್ಬೇಕು, ಇಲ್ಲ ನಾವು ಅದನ್ನು ಮಿಸ್ಸೇ ಮಾಡಬಾರ್ದು ನೆಕ್ಸ್ಟ್ ಕ್ವಶನ್ಸ್ ಬಂದ್ರೆ. ನೆಕ್ಸ್ಟ್, ಭಾರತದಲ್ಲಿ ರಾಷ್ಟ್ರಪತಿ ಚುನಾವಣೆಯಲ್ಲಿ ಈ ಕೆಳಗಿನವರಲ್ಲಿ ಯಾರು ಚುನಾವಣಾಧಿಕಾರಿಯಾಗಿರುತ್ತಾರೆ, ಇದು ರಿಪೀಟೆಡ್ ಕ್ವಶನ್. ಸೆಕ್ರೆಟರಿ ಜನರಲ್ ಆಫ್ ಲೋಕಸಭಾ, ಇದು ನ್ಯೂಲಿ ಅಪಾಯಿಂಟ್ ಮಾಡಿರ್ತಾರೆ, ಅವರು ಇದನ್ನ ರಿಟರ್ನಿಂಗ್ ಆಫೀಸರ್ ಅಂತ ಇರ್ತಾರೆ, ಇದು ರಿಪೀಟೆಡ್ ಕ್ವಶನ್. ನೆಕ್ಸ್ಟ್ ಇದು ಒಂದು ಲಾಜಿಕಲ್ ಕ್ವಶನ್, ಪೂರ್ವದತ್ತ ನೋಡು, ಲುಕಿಸ್ ಪಾಲಿಸಿ, ಇದರ ಏನ್ ಉದ್ದೇಶ ಇದೆ, ಅದು ಮೇನ್ಲಿ
ಇದು ಲಾಜಿಕಲ್ 4 ಆಪ್ಷನ್ಸ್ ಓದ್ತೀನಿ. ಲಾಜಿಕ್ ಯೂಸ್ ಮಾಡಿ ಹೆಂಗೆ ಆನ್ಸರ್ ಮಾಡ್ಬೋದು. ಸಂಪೂರ್ಣವಾಗಿ ಭಾರತದ ಗಮನ ಮಧ್ಯ ಏಷ್ಯಾದತ್ತ ತಿರುಗಿಸುವುದು. ಸೆಂಟ್ರಲ್ ಏಷ್ಯಾ ಅಲ್ವಾ, ಲಾಜಿಕಲಿ ಇದು ಆಪ್ಷನ್ಸ್ ಎಲಿಮಿನೇಟ್ ಆಯಿತು. ಮತ್ತೆ ದಕ್ಷಿಣ ಏಷ್ಯಾದೊಂದಿಗೆ ಕೇವಲ ಸಾಂಸ್ಕೃತಿಕ ರಾಯಭಾರಿತ್ವವನ್ನು ಗಮನ ಕೇಂದ್ರೀಕರಿಸುವುದು. ಸಾಂಸ್ಕೃತಿಕ ರಾಯಭಾರಿತ್ವದ ಸೌತ್ ಏಷ್ಯಾ ಆಯ್ತು. ಇದು ಸಾಂಸ್ಕೃತಿಕ ಅನ್ನೋದು ವರ್ಡ್ ಬಿಟ್ಬಿಡಿ. ದಕ್ಷಿಣ ಏಷ್ಯಾ ಇದು ಲುಕ್ ಈಸ್ಟ್ ಏಷ್ಯಾ ಬಗ್ಗೆ ಹೇಳುತ್ತೆ. ಸೌತ್ ಏಷ್ಯಾ ಆಯ್ತು, ಇದನ್ನು ಹೋಯ್ತು. ಮತ್ತೆ ಪಶ್ಚಿಮದೊಂದಿಗೆ ಭಾರತದ ವ್ಯಾಪಾರವನ್ನು ಕಡಿಮೆ ಮಾಡೋದು, ಇದನ್ನು ಲಾಜಿಕಲಿ ಅಲ್ವೇ ಅಲ್ಲ. ಈ ವೆಸ್ಟ್ ಆಯ್ತು ಇದು. ನೆಕ್ಸ್ಟ್ ಏನು, ಪೂರ್ವ ಏಷ್ಯಾದೊಂದಿಗೆ ಸಾಂಸ್ಕೃತಿಕ ಸಂಪರ್ಕ ಕೊಂಡಿಗಳನ್ನು ಸಕ್ರಿಯ ಆರ್ಥಿಕ ಮತ್ತು ರಣನೀತಿಯ ಸಹಭಾಗಿತ್ವವಾಗಿ ಪರಿವರ್ತಿಸುವುದು. ಸೊ ಈಸ್ಟ್ ಏಷ್ಯಾ ಏನ್ ಪಾಲಿಸಿ ಇದು, ಲುಕ್ ಈಸ್ಟ್ ಪಾಲಿಸಿ, ಈಸ್ಟ್ ಏಷ್ಯಾ. ಲಾಜಿಕ್ ಯೂಸ್ ಮಾಡಿ ಆನ್ಸರ್ ಮಾಡಿದ್ರೆ ಸಾಕು. ಈ ತರ ಕ್ರ್ಯಾಕ್ ಮಾಡ್ಬೋದು ನಾವು ಕ್ವಶನ್ಸ್. ನೆಕ್ಸ್ಟ್ ಇನ್ನೊಂದು, ಭಾರತದ ವಿವಿಧ ರಾಜ್ಯಗಳ ರಾಜಧಾನಿಗಳ ಸ್ಥಾನವನ್ನು ಗಮನದಲ್ಲಿಟ್ಟುಕೊಂಡು ಪೂರ್ವದಿಂದ ಪಶ್ಚಿಮಕ್ಕೆ ಅವುಗಳನ್ನು ಅನುಕ್ರಮವಾಗಿ ಗುರುತಿಸಿ. ಮ್ಯಾಪ್ ರೀಡಿಂಗು, ಇಂಡಿಯಾ ಮ್ಯಾಪ್ ಅಂಟಿಸಿ ಗೋಡೆ ಮೇಲೆ ಅಂಟಿಸಿ ನಾವು ಇರೋ ರೂಮಲ್ಲಿ ಡೈಲಿ ಒಂದು 5-10 ಮಿನಿಟ್ಸ್ ನೋಡ್ಕೊಂಡ್ರೆ ಸಾಕು. ಈ ತರ ಕ್ವಶನ್ ಈಸಿಲಿ ಕ್ರ್ಯಾಕ್ ಮಾಡ್ಬೋದು. ಇದನ್ನ ಲಾಜಿಕಲ್ಲು ಅನ್ಬೋದು, ಬೇಸಿಕಲ್ಲೇ ಬೇಸಿಕ್ ಅನ್ಬೋದು. ಇದನ್ನ ಕೋಲ್ಕತ್ತಾ ಈಸ್ಟಲ್ಲಿದೆ, ಅದಾದ್ಮೇಲೆ ಭುವನೇಶ್ವರ್ ಬರುತ್ತೆ, ಅದಾದ್ಮೇಲೆ ಚೆನ್ನೈ ಬರುತ್ತೆ, ಅದಾದ್ಮೇಲೆ ಹೈದರಾಬಾದ್ ಬರುತ್ತೆ. ಇವು ಲಾಜಿಕ್ ಯೂಸ್ ಮಾಡಿ ಡೈರೆಕ್ಟ್ ಬೇಸಿಕ್ ಕ್ವಶನ್ಸ್ ಇವೆಲ್ಲ. ನೆಕ್ಸ್ಟ್ ಇನ್ನೊಂದು, ಇದು ಮೋಸ್ಟ್ ರಿಪೀಟೆಡ್ ಇದೊಂದು ಕ್ವಶನ್. ಯಾವ ಅರಣ್ಯ ಪ್ರಕಾರ ಭಾರತದಲ್ಲಿ ಅತ್ಯಂತ ವ್ಯಾಪಕವಾಗಿದೆ ಅನ್ನೋದು ಉಷ್ಣವಲಯದ ಎಲೆ ಉದುರು ಅರಣ್ಯಗಳು. ಇದು ಅಂತೂ ಫುಲ್ ರಿಪೀಟೆಡ್, ಇದು ಮೋಸ್ಟ್ ರಿಪೀಟೆಡ್ ಅನ್ನೋದಿನ. ನೆಕ್ಸ್ಟ್ ಇನ್ನೊಂದು, ಇದು ಲಾಜಿಕಲ್ ಹೌದು, ರಿಪೀಟೆಡ್ ಹೌದು. ಈ ಕ್ವಶನ್ ನೋಡಿ, ಇದು ಮ್ಯಾಚ್ ದಿ ಫಾಲೋವಿಂಗ್. ಇದರಲ್ಲಿ ಬ್ಯಾರೋಮೀಟರ್ ಅಂದ್ರೆ ಪ್ರೆಷರ್ ಅನ್ನೋದು ಎಲ್ರಿಗೂ ಗೊತ್ತು. ಬ್ಯಾರೋಮೀಟರ್ ಎಗೆ 3 ಯಾವ ಆಪ್ಷನ್ ಇದೆ? ಒಂದೇ ಆಪ್ಷನ್, ಥರ್ಡ್ ಆಪ್ಷನ್. ಒಂದೇ ಗೊತ್ತಿದ್ದಿದೆ, ಬ್ಯಾರೋಮೀಟರ್ ಒಂದೇ ಗೊತ್ತಿದ್ದಿದೆ, ಈ ಆನ್ಸರ್ನ ಈ ಕ್ವಶನ್ ಆನ್ಸರ್ ಈಸಿಲಿ ಮಾಡ್ಬೋದು. ಥರ್ಡ್ ಆಪ್ಷನ್, ಬ್ಯಾರೋಮೀಟರ್ ಒಂದೇ ಗೊತ್ತಿದ್ರೆ ಸಾಕು. ಒತ್ತಡ ಅದೆಲ್ಲ ಥರ್ಡ್ ಆಪ್ಷನ್ ಇದೆ, ಎಗೆ 3 ಒಂದೇ ಇದೆ. ಓಕೆ, ಇದು ಕ್ವಶನ್ ಆಯ್ತು. ಇದು ಲಾಜಿಕಲ್ ಹೌದು, ರಿಪೀಟೆಡ್ ಹೌದು ಇದು. ನೆಕ್ಸ್ಟ್ ಇನ್ನೊಂದು ಕ್ವಶನ್, 21ನೇದು. ತಮ್ರಯನ್ನು ಥೈಲ್ಯಾಂಡ್, ನಾನು ಓದುವಾಗ ಥೈಲ್ಯಾಂಡ್ ಶಿಪ್ಪಿಂಗ್ ಕಲ್ಟಿವೇಶನ್ ಯಾವುದು ಅಂತ ಟಿ ತಮ್ರೈ ಥೈಲ್ಯಾಂಡ್. ಇದು ಈ ತರ ಟ್ರಿಕ್ ಮಾಡ್ಕೊಂಡಿದ್ದೆ ನಾನು, ಟಿ ಅಂತ ಹೇಳಿ. ಏನೋ ಒಂದು ನೆನ್ಪಿಟ್ಕೊಳಕ್ ಏನಾದ್ರು ಒಂದು ಮಾಡೋದು. ಅದರಲ್ಲಿ ಥೈಲ್ಯಾಂಡ್ ತಮ್ರೈ ಒಂದೇ ಗೊತ್ತಿದ್ದಿದ್ರೆ ಆನ್ಸರ್ ಹೆಂಗ್ ಮಾಡ್ಬೋದಿತ್ತು ಅಂದ್ರೆ ಬಿಗೆ 3 ಯಾವ್ದಿದೆ? ಬಿಗೆ 3 ಆಪ್ಷನ್ ಒಂದೇ, ಬಿಗೆ 3. ಈ ತರ ಲಾಜಿಕಲ್ಲಿ ಇಲ್ಲ ರಿಪೀಟೆಡ್ ಆಗಿ ಈ ತರ ಆನ್ಸರ್ ಮಾಡ್ಬೋದು. ನೆಕ್ಸ್ಟ್ ಇದು ಅಂತೂ ಮೋಸ್ಟ್ ರಿಪೀಟೆಡ್ ಕ್ವಶನ್. ನಗರ ವಾಯುಗುಣ ಮಟ್ಟ ಅಳೆಯುವ ಜೈವಿಕ ಸೂಚಕ ಲೈಕನ್ಸ್ ಆರ್ ಲೆಚನ್ಸ್. ಇದಂತೂ ಮೋಸ್ಟ್ ರಿಪೀಟೆಡ್. ನೆಕ್ಸ್ಟ್ ಇದೊಂದು ನೋಡಿ, ಸಾರ್ಕ್, ಆಸಿಯಾನ್, ಒಪೆಕ್, EU. ಇದರಲ್ಲಿ ಆಸಿಯಾನ್ ಅನ್ನೋದು ಒಂದೇ ಗೊತ್ತಿದ್ರೆ ಇದ್ರಲ್ಲಿ ಆನ್ಸರ್ ಮಾಡೋದು. ಆಸಿಯಾನ್ ಬಿಗೆ 4ನೇ ಆನ್ಸರ್. ಬಿಗೆ 4ನೇ ಆನ್ಸರ್ ಯಾವ್ದಿದೆ? ಆಪ್ಷನ್ 1ರಲ್ಲೇ ಇದೆ, ಬಿ 4. ಈ ತರ ಒಂದೇ ಗೊತ್ತಿದ್ರು ನಾವು ಈಸಿಲಿ ಟ್ಯಾಕಲ್ ಮಾಡ್ಬೋದು. ಲಾಜಿಕ್ ಯೂಸ್ ಮಾಡೋದು ಇವನ್ನೆಲ್ಲ. ಇವಕ್ಕೆ ಟೈಮ್ ಇನ್ವೆಸ್ಟ್ ಮಾಡ್ಕೊಂಡು ಕೂರಬಾರ್ದು. ಮೊದ್ಲು ಈ ತರ ನೋಡ್ಬೇಕು ಟೈಮ್. ಇದರಲ್ಲಿ 10 to 15 ಸೆಕೆಂಡ್ನಲ್ಲಿ ಆನ್ಸರ್ ಮಾಡ್ಬೋದು ಈ ಕ್ವಶನ್ನ. ನಾನು ನಮ್ಮ ಎಕ್ಸಾಮಲ್ಲಿ 402 ಮಾಡಿದ್ದು ಇದನ್ನೇ. ಅದಕ್ಕಾಗಿ ನಾನು ಟೈಮ್ ಮ್ಯಾನೇಜ್ಮೆಂಟ್ ಮಾಡಿ ನಾನು ಈ ಗೆಟಿನ್ ಆಗಿರೋದು 402 ಜಾಬಲ್ಲಿ. ಟೈಮ್ ಮ್ಯಾನೇಜ್ಮೆಂಟ್ ಮಾಡೋಕ್ಕಾಗಲಿಲ್ಲ ಅಂದರೆ ನಾವು ಕಷ್ಟ, ತುಂಬ ಇದರಲ್ಲಿ ಸೆಲೆಕ್ಷನ್ ಆಗೋದು. ಮತ್ತೆ ಓಕೆ, ಮತ್ತೆ ತುಂಬ ಇವೆ. ಇದು ಭಾಳ ಹೊತ್ತಾಯ್ತು ಅನ್ಸುತ್ತೆ. ನೆಕ್ಸ್ಟ್ ಮತ್ತೆ ವಿಡಿಯೋದಲ್ಲಿ ಮಾಡಿ ಹಾಕ್ತೀನಿ. ಕ್ವಶನ್ ಪೇಪರ್ನ ಟ್ಯಾಕಲ್ ಮಾಡೋದು ಹೆಂಗೆ, ಅದನ್ನು ನಾವು ಟೈಮ್ ಮ್ಯಾನೇಜ್ ಮಾಡೋದು ಹೆಂಗೆ, ಇದು ಒಂದು ನಮಗೆ ಗೊತ್ತಾದರೆ ಯಾವುದೇ ಎಕ್ಸಾಮ್ ಬಂದ್ರೂ ನಾವು ರೇಸಲ್ಲಿ ತುಂಬ ಮುಂದೆ ಹೋಗ್ತೀವಿ. ಆಯಿತಾ? ಥ್ಯಾಂಕ್ ಯು.